ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತೇನು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಸಂಯೋಜಿತವಾಗಿ ಇವತ್ತು ನಾವು ಸಂಘನ ಮಾಡಿ ಇವತ್ತು ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ಇತ್ತೀಚೆಗೆ ನಾವು ಮಾರ್ಚ್ 23ರಿಂದ ಅನಿರ್ದಿಷ್ಟಾವಧಿ ಮುಷ್ಕರನ ಹಮ್ಮಿಕೊತೀವಿ ಅಂತ ಅಂದಾಗ ರಾಜ್ಯ ಕಾರ್ಮಿಕ ಇಲಾಖೆ ಮಧ್ಯಪ್ರವೇಶನ ಮಾಡಿತ್ತು. ಆ ಮಧ್ಯಪ್ರವೇಶ ಮಾಡಿದ ಹಿನ್ನೆಲೆ ಸತತವಾಗಿ 5 ಸಭೆಗಳನ್ನ ತಗೊಂಡಿದೆ, 5 ಸಂಧಾನ ಸಭೆಗಳನ್ನ ತಗೊಂಡಿದೆ, ನಮ್ಮ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದೆ ಮತ್ತು ಮ್ಯಾನೇಜ್ಮೆಂಟ್ ಅವ್ರಿಗೂ ಕೂಡ ಕರೆದಿದೆ. ಆದರೆ ಏನು ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರುಗಳು 1-2 ಸಭೆಗೆ ಬಂದು ಮತ್ತೆ ಕಳೆದ 3 ಸಭೆಗಳಿಗೆ ಸತತವಾಗಿ ಗೈರಾಗಿರ್ತಾರೆ. ಹಾಗಾಗಿ ರಾಜ್ಯ ಕಾರ್ಮಿಕ ಇಲಾಖೆಯ ನಮ್ಮ ಆಯುಕ್ತರು ಇದು ಕಡೆಯ ಬಾರಿ ಒಂದು ಅವಕಾಶ ಕೊಡೋಣ, ಅವ್ರಿಗೆ ಒಂದು ನೋಟಿಸ್ನ ಜಾರಿ ಮಾಡಿ ಮತ್ತು ದೂರವಾಣಿ ಮುಖಾಂತರ ಅವ್ರಿಗೆ ತಿಳಿಸ್ತೀವಿ. ಅವರ ಪರವಾಗಿ ಮುಂದಿನ ಸಭೆಗೆ ಬರಲಿಲ್ಲ ಅಂದರೆ ಅವರ ವಿರುದ್ಧ ಏನು ಕ್ರಮ ಜರುಗಿಸೋಣ ಅಂತ ಈಗಾಗಲೇ ಭರವಸೆ ಕೊಟ್ಟಿದ್ದಾರೆ. ಅದು ಒಂದು. ಮತ್ತು ಪ್ರಮುಖವಾಗಿ ನಾವು ಏನು 5 ಬೇಡಿಕೆಗಳನ್ನ ಇಟ್ಟಿದ್ವಿ, ಅದರಲ್ಲಿ ಒಂದು ಬೇಡಿಕೆ ಈಗಾಗಲೇ ಈಡೇರಿದೆ. ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಇಂದಿನ ಜೀವನ ಮಟ್ಟಕ್ಕೆ ಕನಿಷ್ಠ ವೇತನವನ್ನು ಹೆಚ್ಚಳ ಮಾಡಿಕೊಳ್ಬೇಕು ಅಂತ ಒಂದು ನಮ್ಮದು ಪ್ರಮುಖವಾದ ಬೇಡಿಕೆ ಇತ್ತು. ಅದನ್ನು ಕೂಡ ಈಗಾಗಲೇ ರಾಜ್ಯ ಕಾರ್ಮಿಕ ಇಲಾಖೆಯ ಸಚಿವರು ಮತ್ತು ಇಲಾಖೆಯ ವರ್ಗದವರು ಎಲ್ಲ ಸೇರಿ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದು ಜೂನ್ ತಿಂಗಳಿಂದ ಕೂಡ ಅನ್ವಯ ಆಗುತ್ತೆ. ಜುಲೈಗೆ ಏನು ನಿಮಗೆ ಪೇಮೆಂಟ್ ಆಗುತ್ತೆ ಅವಾಗ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಅದಾಗಲಿಲ್ಲ ಅಂದರೆ ಏನು ಮಾಡಬೇಕು ಮಾಡೋಣ. ಬಟ್ ಕೆಲವರಿಗೆ ಗೊಂದಲ ಇದೆ, ಕೋರ್ಟಿಂದ ಸ್ಟೇ ಬಂದುಬಿಟ್ರೆ ಏನು ಮಾಡೋದು, ಮಧ್ಯಂತರ ತಡೆ ಬಂದರೆ ಏನು ಮಾಡೋದು ಅಂತ. ಅದಕ್ಕೆ ಯಾರೂ ಆತಂಕ ಪಡುವಂಥದ್ದು ಬೇಡ. ಅದು ಏನೀಗಾಗಲೇ ಸರ್ಕಾರದ ಹಂತದಲ್ಲಿ ಗೆಜೆಟೆಡ್ ನೋಟಿಫಿಕೇಷನ್ ಕೂಡ ಆಗಿದೆ. ಇಂಪ್ಲಿಮೆಂಟಿಗೂ ಕೂಡ ಕೆಲವೊಂದು ಜಿಲ್ಲೆಗಳಲ್ಲಿ ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊಂದಲ ಬೇಡ. ಇನ್ನೊಂದು ಏನು ನಾನು ಪ್ರಮುಖವಾಗಿ ಎಲ್ಲ